ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಇಬ್ರು ಏನಂತಂದ್ರೆ ಸಾಕಷ್ಟು ಎಷ್ಟು ಹಾರ್ಶ್ ಆಗಿ ನೇತನ್ಯಾಹುಗೆ ತಿಳಿಸಿ ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಬಟ್ ಇದು ಏನಂತಂದ್ರೆ ಒಂದು ತರ ಡಿಸ್ಟ್ರಾಕ್ಷನ್ ಅಂತ ಇರಬಹುದು. ಖಂಡಿತ ಇರಾನ್ ಏನಪ್ಪ ಅಂದ್ರೆ ಲೈಟ್ಲಿ ತಗೊಳಕ ಬರೋದಿಲ್ಲ. ಅವ್ರ ಹಾರ್ಮೋನ್ಸ್ ಬ್ಲಾಕ್ ಮಾಡಿದ್ದು ಇಟ್ ಇಸ್ ಏನಂತಂದ್ರೆ ವೆರಿ ರೈಟ್ ಸ್ಟೆಪ್. ಯಾಕಂದ್ರೆ ಎಲ್ಲ ವರ್ಲ್ಡ್ ರಿಯಲೈಸ್ ಮಾಡ್ಬೇಕು ಏನಪ್ಪ ಅಂದ್ರೆ ದೇರ್ ಇಸ್ ಒನ್ ರೋಗ್ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ದಟ್ ಇಸ್ ಇಸ್ರೇಲ್. ಅಲ್ಲ ಇದು ಬ್ಲಾಕ್ ಮೇಲ್ ಅಂತ ಅನಿಸ್ತಲ್ವಾ ಸರ್? ಬ್ಲಾಕ್ ಮೇಲ್ ಅಂತ ಅನಿಸ್ತಲ್ಲ ಹೋರ್ಮುಜ್ ಬಂದ್ ಮಾಡೋದು? 100% ಬ್ಲಾಕ್ ಮೇಲ್. ಈಗ ಫಸ್ಟ್ ಆಫ್ ಆಲ್ ಯುದ್ಧಕ್ಕೆ ಏನಪ್ಪ ಲಾಸ್ಟ್ ಇಯರ್ ದಲ್ಲಿ 12 ದಿವಸ ಯುದ್ಧ ಆದಲ್ಲಿ ಅಮೆರಿಕ ಓನ್ಲಿ ಲಾಸ್ಟ್ ಮೂಮೆಂಟ್ ದಲ್ಲಿ B2 ಬಾಂಬರ್ ತಗೊಂಡು ಸೋ ಕಾಲ್ಡ್ ಸಸ್ಪೆಕ್ಟೆಡ್ ನ್ಯೂಕ್ಲಿಯರ್ ಸೈಟ್ಸ್ ಅಥವಾ ಯುರೇನಿಯಂ ಎನ್ರಿಚ್ಮೆಂಟ್ ಸೈಟ್ಸ್ ಮೇಲೆ ಹೊಡೆಯುವುದಕ್ಕಷ್ಟೇ ಸೀಮಿತರಾಗಿದ್ರು. ಇವರು ಅದಕ್ಕಿಂತ ಮೊದಲು ಇಟ್ ವಾಸ್ ಓನ್ಲಿ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್ 12 days ವಾರ್ ಲಾಸ್ಟ್ ಇಯರ್. ಬಟ್ ಈ ಸಲ ಏನಪ್ಪಾ ಅಂದ್ರೆ ಅಮೆರಿಕ ಸ್ಟಾರ್ಟ್ ಪಾಯಿಂಟ್ ಈಗ ಏನಂತಂದ್ರೆ ಅಲ್ಲಿ ಥಿಂಕ್ ಟ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇಸ್ರೇಲ್ ಮಾತು ಕೇಳ್ತಾ ಹೋದ್ರೆ ಅಮೆರಿಕದ ಪ್ರೆಸಿಡೆಂಟ್ ಪ್ರೆಸ್ಟೀಜ್ ಆಗ್ಬೋದು ಅಥವಾ ಯಾವ್ದು ಸೂಪರ್ ಪವರ್ ಪ್ರೆಸ್ಟೀಜ್ ಆಗೋದು. ವೆಂಕಟೇಶ್ ಸರ್ ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಪ್ರಭಾಕರ್ ಸರ್, ಈಗ ಶಾಂತಿ ಮಾತುಕತೆ ಅನ್ನೋದು ಬರೀ ಕೇವಲ ನಾಟಕನ? ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಇಸ್ರೇಲ್ ಅವರ ಹೆಗಲ ಮೇಲೆ ಗನ್ ಇಟ್ಟು ಅಮೆರಿಕನೇ ಶೂಟ್ ಮಾಡಿಸ್ತಿದ್ಯಾ? ಅಂದ್ರೆ ಅಮೆರಿಕನ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದೆ ಅಂತ, ಮುಂದೆ ಪುಷಪ್ ಮಾಡ್ತಿದ್ಯಾ, ಅವರೇ ದಾಳಿ ಮಾಡಿಸ್ತಿರೋದ ಅಂತ? ಹೆಂಗಿದು? ಇಲ್ಲ ಆ ತರ ಅಲ್ಲ. ನೀವು ನೋಡ್ತಾ ಇರೋ ದೃಷ್ಟಿ ನಾನು ಸ್ವಲ್ಪ ಕೂಡ ಸಹಮತ ಇಲ್ಲ. ಓಕೆ. ಏಕೆ ಅಂತ ಶಾಂತಿ ಸಂಧಾನ ಒಂದು ಪ್ರಕ್ರಿಯೆ ಪ್ರತ್ಯೇಕವಾಗಿ, ಸಂಬಂಧ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಏನು ಅಂದ್ರೆ ತಿಳಿದಂಗೆ ಅಥವಾ ನೀವುಗಳು ತುಂಬಾ ದಿವಸ ಹೇಳ್ತಾ ಬಂದಂಗೆನೆ ಈ ಡಿಬೇಟ್ ನಲ್ಲಿ ಮತ್ತೆ ಎಲ್ಲಾ ಮೀಡಿಯಾನಲ್ಲೂ ಇದು ಅಲ್ಲಿ 2 ಯುದ್ಧ ನಡೀತಿದೆ ಮಧ್ಯಪ್ರಾಚ್ಯದಲ್ಲಿ. ಒಂದು ಅಮೆರಿಕ ಮತ್ತೆ ಇರಾನು, ಮತ್ತೊಂದು ಲೆಬನಾನು ಮತ್ತೆ ಇಸ್ರೇಲ್ ಲೆಬನಾನು, ಆ ತರ ಹೇಳ್ಬೇಕು. ಈಗ ಏನು ಅಂದ್ರೆ ನೋಡಿ, ನೆತನ್ಯಾಹುದು ಪ್ರೈಮ್ ಮಿನಿಸ್ಟರ್ಶಿಪ್ ಟರ್ಮ್ ಮುಗ್ದೋಗಿದೆ. ಈ ವರ್ಷ ಇನ್ ಕೆಲವು ತಿಂಗಳಿನಲ್ಲಿ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಮೊದ್ಲೇನೆ ಬರ್ಬೇಕಾಗಿತ್ತು, ಆದ್ರೆ ಯುದ್ಧದ ಕಾರಣ ಮುಂದೆ ಹಾಕಿದ್ರು. ಈಗ ನೆತನ್ಯಾಹು ಅಲ್ಲಿ ಅತಿಯಾಗಿ ಅನ್ಪಾಪ್ಯುಲರ್ ಆಗಿ ಹೋಗಿದ್ದಾರೆ, ಜನಪ್ರಿಯತೆ ಕಳ್ಕೊಂಡಿದ್ದಾರೆ, ಅವ್ರ ಜನಪ್ರಿಯತೆ ಕುಗ್ಗಿ ಹೋಗಿದೆ. ಈಗ ಏನ್ ನಡೀತಾ ಇದೆ ಅಲ್ಲಿ ಅಂದ್ರೆ ಹಳೆಯ IDF ಲೀಡರ್ಸ್ ಅಂದ್ರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಏನಿದ್ದಾರೆ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ಮತ್ತೆ ಅಪೋಸಿಷನ್ ಪಾರ್ಟಿ ಅವರು ಎಲೆಕ್ಷನ್ ಸೇರ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಟ್ರಂಪ್ ಅವರು ಇಂಡೈರೆಕ್ಟ್ಲಿ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲಾ ದೃಷ್ಟಿಯಿಂದನೂ ನೆತನ್ಯಾಹುನ ಸೋಲ್ಸೋದಕ್ಕೆ ಅಂತ ಒಂದು ಮೀಡಿಯಾದಲ್ಲಿಯೇ ಬಂದಿದೆ, ಇಸ್ರೇಲಿ ಮೀಡಿಯಾದಲ್ಲೇ ಬಂದಿದೆ. ಎರಡನೇದು ಮೀಡಿಯಾ ಕೂಡ ಇದಕ್ಕೆ ಪುಷ್ಟೀಕರಣ ಕೊಟ್ಟಿದೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂದ್ರೆ ಟ್ರಂಪ್ ಪ್ರಾಮುಖ್ಯ. ಈಗ ನೋಡಿ, 1 ಗಂಟೆ ಇನ್ನ ಕಡಿಮೆ ಸಮಯದಲ್ಲಿ JD ವ್ಯಾನ್ಸ್ ಅವರು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಟ್ರಂಪ್ ಅವರ ಪ್ರಿಯಾರಿಟಿ ಮತ್ತೆ ಕಮಿಟ್ಮೆಂಟ್ ಇವಾಗ ಏನಿದೆ ಅಂತಂದ್ರೆ ಸಂಪೂರ್ಣ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಶಾಂತಿಯನ್ನ ಸ್ಥಾಪನೆಗೊಳಿಸೋದು ಅಥವಾ ಮರುಸ್ಥಾಪನೆಗೊಳಿಸೋದು ಅಂತ. ಅಂದ್ರೆ ಟ್ರಂಪ್ ಅವರು ಬರೀ ಕಮಿಟ್ಮೆಂಟ್